ಏನ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ? ಇವತ್ತು ಎಷ್ಟು ದೊಡ್ಡ ನಮ್ಮ ಅನ್ಯಾಯ ಮಾಡ್ತಾ ಇದಾರ, ಮೋಸ ಮಾಡ್ತಾ ಇದಾರ. ಈ ಸರ್ಕಾರ ಬಂದು ಮೀಸಲಾತಿಯಲ್ಲಿ ಕೂಡ ಮೋಸ ಮಾಡಿದೆ. ಉಗ್ರಪ್ಪ ಸಾಹೇಬ್ರ ನಮ್ಮ ಮಾವೋರು ಆಗ್ತಾರ, ಅವ್ರು ಉಗ್ರಪ್ಪನವರು. ಆ ಉಗ್ರಪ್ಪ ಬಂದು ಏನ್ ಬೇಕಾದ್ರೆ ಕೂಡ ಹೇಳ್ತಾನಾಗ್ಲಿ, ಹೇಳ್ರಲ್ಲ. ಎಲ್ಲಿ ನಿಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಇದ್ದಂತ ಟೈಮಲ್ಲಿ, ಕೋರ್ಟ್ ಅಲ್ಲಿ ಇವತ್ತು ನಿಮ್ಮ ವಕೀಲರೇ ಹೋಗಿ ಯಥಾಸ್ಥಿತಿ ಅಂದ್ರಿಗಿನ 50% ಒಳಗಡೆ ಮೀಸಲಾತಿ ಕೊಡ್ಬೇಕಂದ್ರೆ ನಿಮ್ಮ ವಕೀಲರು ಹೇಳಿದಕ್ಕೋಸ್ಕರವಾಗಿ ಇವತ್ತು ಜಡ್ಜ್ಗಳು ಪಾರ್ಶಿಯಲಿ ಸ್ಟೇ ಕೊಟ್ಟಾರ. ನೀವು ಹೈಕೋರ್ಟ್ ಅಲ್ಲಿ ಏನನ್ನ ಅಕಸ್ಮಿತವಾಗಿ ನಿಮ್ಮ ಲಾಯರ್ಗಳಿಟ್ಟು 7-8 ಸಾರಿ ಲಾಯರ್ಗಳು ಮಿಸ್ ಮಾಡ್ಯಾರ ಕೋರ್ಟ್ಗೆ ಹೋಗೋದು. ಅಕಸ್ಮಿತವಾಗಿ ನಿಮ್ಮ ಲಾಯರ್ ಹೋಗಿ ಪ್ರೆಸೆಂಟ್ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ರಿಗಿನ ಅದು ಏನನ್ನ ಅಕಸ್ಮಿತವಾಗಿ ಒಂದು ರೂಪಕ್ಕೆ ಬರ್ತಾ ಇತ್ತು. ಇವು ಮೀಸಲಾತಿ ವಾದ ಮಾಡುವಂತ ಟೈಮಲ್ಲಿ ನಿಮ್ಮ ಲಾಯರ್ಗಳೆಲ್ಲರೂ ಕೂಡ ಸರಿಯಾದಂತ ವಾದಿಸ್ಬೇಕು, ಹೋಗ್ಬೇಕು. ಅಲ್ರಿ ನಿಮ್ ಮುಖ್ಯಮಂತ್ರಿಗಳು ಇವತ್ತು ಮುಡಾ ಕೇಸ್ ಆದ್ರೆ ಡೆಲ್ಲಿಂದ ಲಾಯರ್ ಬರ್ತಾನ್ರಿ, ಡೆಲ್ಲಿಂದ ಲಾಯರ್ ಬಂದು ವಾದಿಸ್ತಾನ. ಈ ಮೀಸಲಾತಿ ಇಷ್ಟೊಂದು ದೊಡ್ಡ ಜ್ವಲಂತ ಸಮಸ್ಯೆ SC ಜನಾಂಗದಕ್ಕೆ 17%, 7% ಕೊಟ್ಟಿದ್ದಂತ ಮೀಸಲಾತಿಗೆ ಇದ್ದಂತ ಲಾಯರ್ ಹೋಗ್ಲಿರಂದ ಇವ್ರದೆಷ್ಟು ನಿರ್ಲಕ್ಷ್ಯ ನೋಡ್ರಿ. ಅಲ್ರಿ ನಿಮ್ಮ ಮುಡಾ ಕೇಸ್ ಮುಖ್ಯನಾ? ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಆಗುತ್ತೆ, ಅವನ ಡೆಲ್ಲಿಂದ ಬರ್ತಾನೆ ದೊಡ್ಡ ಲಾಯರ್. ಇಲ್ಲಿ ಮೀಸಲಾತಿ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ನಿಮ್ಮ ಲಾಯರೇ ಹೋಗಲ್ಲ. ನೀವೆಲ್ಲ SC ಜನಾಂಗ ಮೋಸ ಮಾಡಿರಲ್ಲ. ನಿಮ್ಗೆ ಯಾರು ಹೇಳಿಯೋರಿಲ್ಲ, ಕೇಳೋರಿಲ್ಲ. ಉಗ್ರಪ್ಪ ಮಾಮ ನಿನ್ ಬಗ್ಗೆ ಗೌರವ ಇದೆ, ನೀವು ಲಾಯರ್ ಇದ್ದೀರಿ. ನೀವೆಲ್ಲ ಒಂದು ಕಡೆ ನನಗೆ ರಾಜಕಾರಣದಲ್ಲಿ ಅಧಿಕಾರ ಇಲ್ಲ ಅಂತೇಳಿ ಜನರೆಲ್ಲರಿಗೂ ದಿಕ್ ತಪ್ಸಕ್ ಹೋಗ್ಬೇಡ್ರಿ ಮಾವನವ್ರೆ. ಇವತ್ತು ಸತ್ಯಾಂಶ ಮಾತಾಡ್ರಿ. ಸತ್ಯಾಂಶ ಏನು, ಮೀಸಲಾತಿ ಯಾಕೆ ಮೋಸ ಆಗಿದೆ ಎಂದು ಹೇಳ್ರಿ. ಇವತ್ತು ಇಷ್ಟು ಮೋಸ ಮಾಡಿ ಒಬ್ರು ಅವತ್ತೇನು ಮೀಸಲಾತಿ ಸರಿ ಮಾಡಿದಾನೆ ಅಂತೇಳಿ ಅವನು ಸಣ್ಣ ಕರಿಗೆ ಹೇಳ್ತಾನ, ಆ ಸಿಹಿ ತಿನ್ಸಾನ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲೇನ್ರಿ? ಎಷ್ಟು ಮೋಸ ಮಾಡಿ ಇವತ್ತು ನಡ್ಸ್ಕೊಂತ ಇದ್ದಾರೆ ತಾವೆಲ್ಲರೂ ಕೂಡ ಸೇರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ SC ಜನಾಂಗದವರು ಆಗಿರ್ಬೋದು, ಅಖಂಡ ಬಳ್ಳಾರಿ ಜಿಲ್ಲೆ ಜನರಾಗಿರ್ಬೋದು, ದೊಡ್ಡ ಮೋಸ ಮಾಡ್ತಾ ಇದ್ರಿ ನೀವು. ಖಂಡಿತವಾಗಿ ಈ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಜನರು ಈ ಸಾರಿ ಅವ್ರ ಕೋಪಕ್ಕೆ ನೀವು ಭಸ್ಮಾಗ್ತೀರಿ, ನೆನ್ಪಿಡ್ಕೊಂಬಿಡ್ರಿ. ಇಲ್ಲ ಸರ್, ನನಗೆ ಯಾವುದೇ ವರದಿ ಬಂದಿಲ್ಲ ಸರ್. ಮತ್ತೆ ಮೊನ್ನೆ ಈ CID ಯಾರು ಆ ಗಲಿಬೇಲಿ ಇದ್ದಂತವ್ರು ಎಲ್ಲಾರು ಕೂಡ ಕರೆಸ್ತಾ ಇದಾರಂತ ಸರ್. ಅದ್ರಲ್ಲಿ ನಮ್ಮ ಅಕ್ಕ ತಂಗಿಯರು ಕೂಡ ನನಗೆ ಜಗಳ ಆಗಿದೆ ಅಂತೇಳಿ, ನನಗೇನನ್ನು ಪೆಟ್ಟಾಗಿತ್ತು ಅಂತೇಳಿ ಅವ್ರು ಮಾತಾಡ್ಸಕ್ ಬಂದಿದ್ರು. ಅವ್ರನ್ನ ಕೂಡ ಕೇಸಲ್ಲಿ ಸೇರ್ಸ್ಯಾರ ಸರ್. ಅವ್ರು ಕೂಡ ಕರ್ದಾರಂತೆ. ಅವ್ರೆಲ್ಲ ಕೂಡ ಹೋಗ್ರವ, ಏನ್ ಇದ್ದಿದ್ದು ಹೇಳಿ ಬರ್ರಿ, ನಮ್ಮ ತಮ್ಮಗೆ ಜಗಳ ಆಗುವಂತ ಟೈಮ್ ನಾವು ಹೋಗಿ ಒಂದು ಹೇಳ್ರಿ ಅಂತ ಹೇಳಿದೀನಿ ಸರ್. ಅದು ಇಲ್ಲಿ ತನಕ ಇದೆ, ಎಲ್ಲರನ್ನ ಎಂಕ್ವೈರಿ ಮಾಡ್ತಿದ್ರೆ ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಸರ್. ಈ ಪರಿಸರ ಹಾಳು ಮಾಡ್ತಾ ಇದಾರೆ ನೋಡ್ರಿ. ಅಧಿಕಾರಿಗಳಿಗೆ ಇವತ್ತು ಅರಿವಿಲ್ಲ. ಇವತ್ತು ರೋಡ್ ಅಗಲೀಕರಣ ಅಂತೇಳಿ ಅಲ್ಲಿದ್ದಂತ ಶಾಸಕರು ಎಲ್ಲಾರು ಕೂಡ ಸೇರ್ಕೊಂಡು ಕುಮ್ಮಕ್ ಹಾಕೊಂಡು, ರಾಜಣ್ಣ ಕುಮ್ಮಕ್ ಮಾಡ್ಕೊಂಡು ಇವತ್ತೆಲ್ಲ ಪರಿಸರ ಹಾಳು ಮಾಡ್ತಾ ಇದಾರ.